ಉಪಾಧ್ಯಕ್ಷರ ಮುಖ್ಯಾಧಿಕಾರಿಗಳೇ, ಎಲ್ಲ ನನ್ನ ಸಹಪಾಠಿ ಸದಸ್ಯರುಗಳೇ ಹಾಗೂ ಅಧಿಕಾರಿಗಳೇ, ಏನು ಇಂದಿನ ಸಭೆಯ ನಡವಳಿಕೆಯನ್ನ ಒಪ್ಪಿ ಅನುಮತಿಸತಕ್ಕದ್ದು ಅಂತೇಳಿ ನಾವು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ. ಅದರಲ್ಲಿ ಮೊನ್ನೆ ನಾಗರಾಜನವರು ಕನ್ಫ್ಯೂಸ್ ಮಾಡ್ಕೊಂಡು ವಾದ ಮಂಡಿಸಿದ್ರೆ ಅದಕ್ಕೆ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಹಿಂದಿನ ಅಂಶನೇ ಮೆನ್ಷನ್ ಆಗಿದೆ. ನನ್ನ ಅವಧಿನವರು ಚರ್ಚೆಗೆ ತಗೊಂಡ್ಬಂದಿರೋದು ಅದು ವಾಸ್ತವಾಂಶ. ಅವ್ರು ಹಿಂದಿನ ಅಂತ ತಿಳ್ಕೊಂಡು ಅದನ್ನ ಮಾತಾಡಿದ್ರೆ ಭಾವಿಸ್ತೀನಿ. ಒಂದು ಕಡೆ ಇದೆ. ನೆಕ್ಸ್ಟ್ ಇದರಲ್ಲಿ ನಾನು ಓದ್ಸದ ಪಕ್ಕದ ವಾಣಿಜ್ಯ ಮಳಿಗೆಗಳಿದೆ, ಅದ್ರ ಮೇಲೆ ಮಳಿಗೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪುರಸಭೆ ಮಳಿಗೆ ಆದಾಯದಿಂದ ಬಂದಿರುವಂಥ ಆದಾಯ ಇದೆ. ಮತ್ತೆ ಈ ಬಿಲ್ಡಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಸ್ಪಿಲ್ ಓವರ್ ಆಗಿರುವಂತ ಅಮೌಂಟ್ ಇದೆ. ಆ ಅಮೌಂಟ್ ಅಲ್ಲಿ ಟೆಂಡರ್ಸ್ ಗಳದ್ದು ಬಿಲ್ಡಿಂಗ್ ಮಾಡಕ್ಕೆ ಅನುಮೋದನೆ ನೀವು ಉತ್ತರ ಏನ್ ಕೊಟ್ಟಿದ್ದೀರಿ ಅಂದ್ರೆ ಎಸ್ಟಿಮೇಟ್ ಎಲ್ಲ ರೆಡಿ ಆಗಿದೆ, ಡಿಸಿ ಅವರಿಗೆ ಸಬ್ಮಿಟ್ ಮಾಡಿ ಅದನ್ನ ಅಪ್ರೂವ್ ತಗೊಂಡ್ಬಂದು ನಾನು ಟೆಂಡರ್ ಕರಿತೀನಿ ಅಂತ ನಾವು ಇಲ್ಲಿ ಸೂಚನೆ ಕೊಟ್ಟಿದ್ದೀರಿ. ಅದಾಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ, ಮುಂದಕ್ಕೆ ಗಮನಿಸಿ. ಇನ್ನು 2 ತಿಂಗಳ ಆದ್ಮೇಲೆ ಆಯ್ತು. ನಿಮ್ಗೆ ಏನ್ ಉತ್ತರ ಕೊಟ್ಟಿದ್ದೀರಿ? ನಾನು ರೆಡಿ ಮಾಡಿ ಡಿಸಿ ಸಬ್ಮಿಟ್ ಮಾಡಿದ್ದೀನಿ, ಮುಂದಿನ ಸತಿ ಇದಾಗುತ್ತೆ ಅಂತ. ಯಾವ ಕ್ರಿಯಾಯೋಜನೆ ಮಾಡಿ ತಗೊಂಡೋಗಿದ್ರಿ ಡಿಸಿ ಅವ್ರದ್ದು? ನೀವು ಯಾವ ವಿಷಯ ಡೈರೆಕ್ಟ್ ಮಾಡೋದು ಬೇಡ. ಬಿಲ್ಡಿಂಗ್ ತಗೊಂಡೋಗಿದ್ದೀರಾ, ಆ ದುಡ್ಡನ್ನ ಬೇರೆ ತಗೊಂಡೋಗಿದ್ದೀರಾ? ನನಗೆ ಬಂದಿದೆ ಮಾಹಿತಿ. ನೀವು ಏನು ಬಿಲ್ಡಿಂಗ್ ದುಡ್ಡು ಉಳಿದಿದ್ರೆ ಆ ದುಡ್ಡಿಗೆ ಕ್ರಿಯಾಯೋಜನೆ ಬೇರೆ ಏನ್ ಮಾಡ್ಕೊಂಡು ತಗೊಂಡೋಗಿ ಡಿಸಿ ಅವ್ರ ತಗೊಂಡೋಗಿ ಅದು ರಿಜೆಕ್ಟ್ ಆಗಿದೆ ಅಂತ ನನ್ನ ಮಾಹಿತಿ ಇದೆ. ನಾನು ಹೇಳ್ತಾ ಇರೋದು ಮುಖ್ಯಾಧಿಕಾರಿಗಳೇ, ಸ್ಟ್ಯಾಂಡಿಂಗ್ ಕಮಿಟಿಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಎಷ್ಟಿದೆ ಅಕೌಂಟೆಂಟ್ ಈ ಮಳಿಗೆಗಳಿಂದ ಬಂದಿರೋಂಥ ದುಡ್ಡು ಎಷ್ಟಿದೆ ನಮ್ಮಲ್ಲಿ? 21 ಲಕ್ಷ ಇದೆ. ನಮ್ಮ ಪುರಸಭೆ ನಾರ್ಮ್ಸ್ ಪ್ರಕಾರ ನೀವು ಯಾವುದೇ ಒಂದು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದ್ರೆ ಇಷ್ಟಿಂತ ಅಮೌಂಟ್ ಅಂತಿದ್ರೆ ನೀವು ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಬೇರೆ ಕಡೆಯಿಂದ ಕೂಡಿಕೊಂಡು ಅಥವಾ ಅನುಮೋದನೆ ತಗೊಂಡು ಬಂದ ಮೇಲೆ ಟೆಂಡರ್ ನೀವೇನು ಕೆಲಸನೇ ಮಾಡ್ತಿಲ್ಲ. ಡೆವಲಪ್ಮೆಂಟ್ ಇದೆ, ದುಡ್ಡು ಎಲ್ಲಿದೆ ಬರ್ತದೆ, ಆದಾಯ ಎಲ್ಲಿದೆ ಬರ್ತದೆ ಪುರಸಭೆಗೆ? ನೀವು 30 ಲಕ್ಷ ತಗೊಂಡೋಗಿ ಇಟ್ಬಿಟ್ಟು 7 ವರ್ಷದಿಂದ ಪೂಜೆ ಮಾಡ್ತಾ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ ನಾನು 7 ವರ್ಷದಿಂದ ಬರ್ತಿದ್ದೀನಲ್ಲ, ಒಂದು ಕೆಲಸ ಆಗಿರೋದು ಏನಾದ್ರು ಹೇಳಿದ್ರೆ ಆ ಬಿಲ್ಡಿಂಗ್ ಸಮಂಜಸ ಉತ್ತರ ಕೊಡ್ತೀರಿ, ಗಲಾಟೆ ಇರ್ತದೆ, ಎಂದು ಆಚೆ ಬಂದ್ವಿ. ಮತ್ತೆ ಡೆವಲಪ್ಮೆಂಟ್ ಇದೆ ಎಲ್ಲ ಇರ್ತದೆ. ನಿಮ್ಗೆ ಏನೇ ಆಗಬೇಕು? ಡೆವಲಪ್ಮೆಂಟ್ ಬೇಕಂಡು ನಮ್ದಾಗ್ಬೇಕ್ರಿ, ನಾವು ಜನರ ಹತ್ರ ಕಾಲ್ಬೇಕಾದ್ರೆ ಹೋಗಿ ನಮಗೆ ಡೆವಲಪ್ಮೆಂಟ್ ಆಗಬೇಕು. ನಿಮ್ಗೆ ಬೇಕಾಗಿಲ್ಲ. ನಿಮ್ಗೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರು ಮಾಡ್ಕೊಂಡಿರೋದು ಒಂದು ಚಿತ್ರಣವನ್ನು ಬದಲಾವಣೆ ಮಾಡಕ್ಕೆ, ಸರ್ಕಾರದಿಂದ ಬಂದ ಅನುದಾನ ಬಳಸಕ್ಕೆ ನಾವು ಬೇಕಾಗಿದ್ದಾರೆ. ನೀವು ಮಾಡ್ತೀರಿ. ನಮ್ಮಲ್ಲಿ ಕೂಡಿಕೊಂಡು ಹಾಕಿರೋದು ಅಮೌಂಟ್ ಅಥವಾ ಏನಿದೆ ಆ ದುಡ್ಡನ್ನ ಒಂದ್ ಕಡೆ ಇಟ್ಟು ಮುಂದಿನ ವ್ಯವಸ್ಥೆ ಏನ್ ಮಾಡ್ಬೇಕು ಅಂತೇಳಿ ನಾವು ನಿರ್ಣಯ ಮಾಡಿ ಕೆಲಸ ನಡೆಸಕ್ಕೆ ನಾವು ಮೀಟಿಂಗ್ ಸೇರೋದು. ನೀವು ಹೋದ್ಸತಿ ಹೇಳಿರೋದಕ್ಕೆ ಎಲ್ಲಿ ಸಮಂಜಸ ಉತ್ತರ ಕೊಡ್ತಿದ್ದೀರಿ? ನೀವು ಈ ದುಡ್ಡನ್ನ ತಗೊಂಡೋಗಿ ಫರ್ನಿಚರ್ ಮಾಡ್ಸಕ್ಕೆ ತಗೊಂಡೋಗಿದ್ರಿ. ಫರ್ನಿಚರ್ ಮಾಡ್ಸಕ್ಕೆ ನೀವು ಕೆಲಸ ಮಾಡ್ಸಕ್ಕೆ ತಗೊಂಡೋಗಿದ್ದೀರಿ. ನಾವು ಹಂಗಂದ್ರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿಲಿ ಅಥವಾ ನಾವು ನಿರ್ಣಯ ಮಾಡಿದ್ರಿಂದ ವೈಲೇಟ್ ಮಾಡಿ ನೀವು ತಗೊಂಡೋಗ್ತೀರಿ ಅಲ್ವಾ? ಉತ್ತರ ಮಾತ್ರ ಸಮಂಜಸವಾದ ಉತ್ತರ ಕೊಡಲ್ಲ, ದಯವಿಟ್ಟು ಡೈವರ್ಟ್ ಮಾಡ್ತೀವಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸದಸ್ಯ ಮಿತ್ರರನ್ನ ಕೇಳ್ತಿರೋದು ಇಷ್ಟೇ. ನಾನೇನು ನಮ್ಮನೆ ಕೆಲಸ ಕೇಳ್ತಿಲ್ಲ. ಇರೋ ದುಡ್ಡನ್ನ ಯಾಕೆ ಬಳಸಕ್ ಆಗ್ತಿಲ್ಲ? ಒಬ್ಬ ಮುಖ್ಯಾಧಿಕಾರಿಗಳು ಕುತ್ಕೊಂಡು ಕೆಳಗಿನ ಅಧಿಕಾರಿಗಳಿಗೆ ತಾಕೀತ್ ಮಾಡಿ ನಾಳೆ ಎಸ್ಟಿಮೇಟ್ ಆಗ್ಬೇಕಲ್ಲಪ್ಪ, ಈ ತರ ಮಾಡ್ಬೇಕು, ಟೈಪ್ ಮಾಡ್ಕೋಬೇಕು, ಕೈಗೊಬ್ಬ ಕಾಲ್ಗೊಬ್ಬ ಕೆಲಸ ಮಾಡೋರು ಕುತ್ಕೊಂಡು ಕೆಲಸ ಮಾಡಸಕ್ ಆಗ್ತಿದ್ಮೇಲೆ ಏನಕ್ಕೆ ಅವರು ಚರ್ಚೆ ಕುತ್ಕೊಳ್ಳಕ್ಕೆ ಅವ್ರಿಗೆ ಹಕ್ಕಿದೆ ಅಂತ ನಾನು ಕೇಳ್ತೀನಿ. ಜವಾಬ್ದಾರಿ ಯಾರಿಗಿದೆ? ಮಾಡಿಸ್ಬೇಕು. ಮಾಡಿಸ್ಬೇಕು. ಪ್ರತಿ ಸತಿ ಮುಂದಕ್ಕೆ ಮಾಡ್ತೀನಿ ಅಂದ್ರೆ ನವೆಂಬರ್ 8 ಒಳಗೆ ಬರಲ್ಲ. ಇದು ಬೇರೆ ಕೆಲಸಗಳು ಯಾವ್ದು ಆಯ್ತಾ ಇದ್ರೆ ಬಿಲ್ಗಳು ಪಾಸ್ ಆಯ್ತಾ ಇಲ್ವಾ? ಬಿಲ್ಗಳು ಪಾಸ್ ಆಯ್ತಿಲ್ಲ ಅಧ್ಯಕ್ಷರೇ. ಬಿಲ್ಗಳು ಇಂಜಿನಿಯರ್ ಇಲ್ಲ ಅಂತ ಹಂಗೆ ನಿಂತೋಗಿದ್ಯಾ? ವಾಟರ್ ಸಪ್ಲೈಲಿ 2021 ಇವತ್ತು ಗಂಟ 1,54,00,000 ವಸೂಲಿ ಆಗಿರೋದು. ಯಾರು? ನಮ್ಮ ಅಧಿಕಾರಿಗಳು ವಸೂಲಿ ಮಾಡಿಲ್ಲ, ಅವರೇ ಬಂದು ಕಟ್ಟಿರೋದು ವಾಟರ್ ಸಪ್ಲೈಯಿಂದ. 1,58,00,000 ಡ್ಯಾಮ್ ಐತೆ. ಇಂಜಿನಿಯರ್ ಇಲ್ಲ ಇದಕ್ಕೆ ಎಂದಾಗೋಯ್ತು? ಅದೇ ಬೇಕು ಕೊಡ್ಬೇಕಾ? ಇಂಜಿನಿಯರ್
ನೀವು ಚರ್ಚೆನ ಮಾಡಿ ಚರ್ಚೆನ ಮಾಡಿ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ರೆ ಕೇಳಿದ್ರೆ ಸಬ್ಜೆಕ್ಟ್ ಅಂತಾನೆ ನಾವು ಹೇಳ್ತಾ ಇಲ್ಲ ನಿಮ್ಗೆ ತಗೊಳ್ಳಿ ಇಂಜಿನಿಯರ್ ಇಲ್ಲ ಅಂತಲ್ಲ ಇಂಜಿನಿಯರ್ ಇದೆ ಈ ದುಡ್ಡು ಎಂತ ಆಯ್ತು ಮಾಡಿ ಅದೇ ಕೇಳ್ತಿದ್ರು ಇಂಜಿನಿಯರ್ ಇದ್ದಾರೆ ಈ ದುಡ್ಡು ಅಧ್ಯಕ್ಷರೇ ನಾನು ಕೇಳ್ತೇನೆ ಅಧ್ಯಕ್ಷರೇ ನಾನು ಕೇಳ್ತಿರೋದು ನಾವು ಅಧ್ಯಕ್ಷರು ಕ್ಲೈಮ್ ಮಾಡ್ತಿಲ್ಲ ನಾವು ಅಧ್ಯಕ್ಷರು ಕ್ಲೈಮ್ ಮಾಡ್ತಿಲ್ಲ ನಾನು ಉತ್ತರ ಕೇಳ್ತಿದ್ದೇನೆ ಉತ್ತರ ಕೊಡ್ತೀನಿ ಹೋಗ್ತಾರೆ ನಾನು ಹೇಳ್ತಿದ್ದೀನಿ ನಿಮ್ಮ ಸಮಾಜದ ಉತ್ತರ ಕೊಡೋದು ಅಧ್ಯಕ್ಷರೇ ಎಸ್ಟಿಮೇಟ್ ಯಾರು ನೀವೇ ಅಧಿಕಾರಿ ಇಂಟಿಮೇಟ್ ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದೀರಿ ಮತ್ತೆ ನಾನು ಕೇಳ್ತಿರೋದು ಅವ್ರು ಹೇಳಿದ್ರು ಅವ್ರೇನಂದ್ರು ಇಂಜಿನಿಯರ್ ಇಲ್ಲ ನಮ್ಮಲ್ಲಿ ಕೆಲಸ ಮಾಡಕ್ಕೆ ಅಂತಂದ್ರು ನಾನು ಕೇಳ್ತಿದ್ದೇನು ಇಂಜಿನಿಯರ್ ಇದೆ 1,50,50,000 ಲೀಕೇಜ್ ಹೆಂಗ್ ಪಾಸ್ ಆಗೋದು ಲೀಕೇಜ್ ಹೆಂಗ್ ಪಾಸ್ ಆಗೋದು ಅಂತ ಕೇಳ್ತಿದ್ದೀನಿ ನಾನು ಕೇಳ್ತಿದ್ದು ಒಂದೇ ಅವ್ರು ಹೇಳಿದ್ದೇನು ನಮಗೆ ಕೆಲಸ ಮಾಡಕ್ಕೆ ಇಂಜಿನಿಯರ್ ಇಲ್ಲ ನಾನು ಮಾತಾಡಿ ನಾನು ಕೇಳ್ತಿದ್ದು ಒಂದೇ ಅವರು ಒಂದು ಎಸ್ಟಿಮೇಟ್ ದುಡ್ಡಿರೋ ಎಸ್ಟಿಮೇಟ್ ಅಪ್ರೂವ್ ತಗೊಂಡು ಟೆಂಡರ್ ಕರೆಯಕ್ಕೆ ನಾವು ಇಂಜಿನಿಯರ್ ಇರತ್ತಂದ್ರು ಆಯ್ತಲ್ಲ ನಾನು ಹೇಳ್ಬಿಟ್ಟು ಕೇಳಿ ಆಮೇಲೆ ಉತ್ತರ ಕೊಡಿ ನಾನು ಕೇಳ್ತಿಲ್ಲ ಇಂಜಿನಿಯರ್ ಇದೆ ವಿಷಯಕ್ಕೆ ಇಂಜಿನಿಯರ್ ವಿಷಯ ಇಲ್ಲದಕ್ಕೆ ಅವ್ರು ಹೇಳಿದ್ರಲ್ಲ ಇಂಜಿನಿಯರ್ ಇಲ್ಲದೆ ನೀವು ಒಂದು ಕೋಟಿ ರಿಲೀಸ್ ಅಂತಂದ್ರಿ ನೀವು ಈಗ ಇಂಜಿನಿಯರ್ ಇಲ್ಲ ಅಂತ ನಮ್ಮ ಬೈಕ್ ಲೈನ್ ಲೀಕೇಜ್ ಅಟೆಂಡ್ ಮಾಡಿದ್ರೆ ನಾವು ಬುದ್ಧಿಮ ಕೆಲಸ ಮಾಡಬೇಡಿ ಅಂತ ಹೇಳ್ತಲ್ಲ ನೀವೇ ಅಧಿಕಾರಿಗಳನ್ನ ಸಮರ್ಥಿಸ್ಬಿಡ್ತೀರಿ ಮತ್ತೆ ನಾನು ಏನಾದ್ರು ಲೀಕೇಜ್ ಅವ್ರು ಕೇಳ್ತಾ ಇರೋದು ಇದಕ್ಕೆ ಎಕ್ಸ್ಪೆಕ್ಟ್ ಮಾಡಿ ಕೊಟ್ಟು ಎಲ್ಲ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಸಕ್ಕೆ ಟೆಂಡರ್ ತಂದು ಆಯ್ತು ಮಧುರಣ್ಣ ನಿಜಂಗಪ್ಪ ಒಬ್ಬರು ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಲೀಕೇಜ್ ಮಾಡ್ಕೊಂಡಿದ್ದಾರೆ ಆ ಇಂಜಿನಿಯರ್ ಮಕ್ಕಳಪ್ಪ ಹೋಗಿಲ್ಲ ಅವ್ನಿಗೆ ಕೆಲಸ ಕೊಟ್ಟಿದ್ರಿ ಅವ್ನ ಕೈ ಮಾಡಿಸಿ ಇದನ್ನ ಕೇಳ್ತಿದ್ದೀನಿ ನಾನ್ ಕೇಳ್ತಿರೋದು ಅವ್ರನ್ನ ಏನ್ ಉತ್ತರ ಕೊಡ್ತಾರೆ ಅವ್ರು ಇಂಜಿನಿಯರ್ ಇಲ್ಲ ಅಂತ ನಾನು ಕೇಳಿದ್ದು ಇಂಜಿನಿಯರ್ ಇಲ್ಲ ಅಂದ್ರೆ ಬರ್ಸಿ ನಾವೇನ್ ಮಾತಾಡ್ತೀವಿ ಜವಾಬ್ದಾರಿ ಯಾರು ಇದು ಸಂಬಂಧಪಟ್ಟವ್ರು ಯಾರು ಪ್ರತಿ ತಿಂಗಳು ಅವರನ್ನ ಫಾಲೋ ಅಪ್ ಮಾಡಿ ದುಡ್ಡು ಕಟ್ಟಿಸಿ ಅನ್ನೋರು ಯಾರು ಪ್ರತಿ ತಿಂಗಳು ಕಟ್ಟಿಸ್ಕೋಬೇಕು ಯಾಕಂತಂದ್ರೆ 3 ತಿಂಗಳು 4 ತಿಂಗಳು ಬಿಟ್ರೆ ಅವ್ರಿಗೆ ಬರ್ಡನ್ ಆಗ್ತದೆ ಅವ್ರು ಕಟ್ಟಲ್ಲ ಮುಂದೆ ಸಮಸ್ಯೆ ಆಗ್ತದೆ ನಾವು ನಮ್ಮನೆ ಮನೆಗೆ ಕೊಟ್ಟಮೇಲೆ ಅವನು ಎದುರು ಬಿದ್ದು ನಾವು ವಸೂಲಿ ಮಾಡ್ತೀವಿ ಯಾಕಂದ್ರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಆ ರೀತಿ ಎದುರು ಬಿದ್ದು ವಸೂಲಿ ಮಾಡಲಿ ಅಂತಲೇ ಅಧಿಕಾರಿಗಳನ್ನ ನಾವು ಇಲ್ಲಿ ನೇಮಿಸ್ಕೊಂಡು ಕೆಲಸ ಮಾಡಿಸ್ತೀವಿ ಅವ್ರಿಗೆ 2 ತಿಂಗಳು 3 ತಿಂಗಳು ಕಟ್ಟೆ ಬಿಟ್ಬಿಟ್ಟು ಲಾಸ್ಟ್ ಒಂದು ಕ್ಲಿಯರ್ ಮಾಡಿದ್ರೆ ಟೆಂಡರ್ಗೆ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅದು ನಿಮ್ಮ ಕಾನೂನಲ್ಲಿ ಇದೆಯಲ್ಲ ಡಿಫಾಲ್ಟ್ ಆಗಿರೋನ ಟೆಂಡರ್ಗೆ ಅಕ್ಸೆಪ್ಟ್ ಮಾಡೋಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಲ್ಲ ಅದಕ್ಕಿಂತ ಉತ್ತರ ಕೊಡಿ ಅಲ್ಲ ನಾನು ಹೇಳ್ತಿರೋದು ಅದು ಬೇರೆ ಪ್ರಶ್ನೆ
ನಾನು ಟೆಂಡರ್ ಹಾಕ್ಬೇಕು ಮಾಡಬೇಕು ಅಂತ ಪ್ರಶ್ನೆ ಉತ್ತರ ಕೊಡಿ, ದಂಡ ಇದೆ, ಪ್ರಶ್ನೆ ಕೊಡಿ. ಅದನ್ನ ಕೇಳ್ತೀನಿ. ಅದಕ್ಕೆ ನಾನು ಟೆಂಡರ್ ಹಾಕ್ಬೇಕು ಅಂತಂದ್ಮೇಲೆ ಅವ್ರು ಡಿಫಾಲ್ಟ್ ಆಗಿದ್ರೆ ಅವ್ರನ್ನ ಟೆಂಡರ್ಗೆ ಅಕ್ಸೆಪ್ಟ್ ಮಾಡಂಗಿಲ್ಲ. ಅವ್ರು 5 ತಿಂಗಳಿಂದ ದುಡ್ಡು ಕಟ್ಟಿದ್ರು ಅಂತ ನೀವು ಟೆಂಡರ್ಗೆ ಹೆಂಗೆ ಅಕ್ಸೆಪ್ಟ್ ಮಾಡಿ ಟೆಂಡರ್ ಅವ್ರಿಗೆ ಕೊಟ್ಟು ಅನ್ನೋದು ನನ್ನ ಕ್ಲಾರಿಫಿಕೇಶನ್ ಕೇಳ್ತೀನಿ. ಸಭೆ ನಾವು ನೀವು ಕೊಡೋದು ಬಿಡಲ್ಲ ಸೆಕ್ರೆಟರಿ, ಟೆಂಡರ್ಗೆ ನೀವು ಅಕ್ಸೆಪ್ಟ್ ಮಾಡಂಗಿಲ್ಲ. ನೀವು ಷರತ್ತು ಹಾಕಿದ್ಮೇಲೆ ಒಪ್ಪೋದು ಬಿಡೋದು ಅದು ಬೇರೆ ಪ್ರಶ್ನೆ, ಅದು ನಾವು ಕೊಡೋದು ಬೇರೆ. ನೀವು ಟೆಂಡರ್ಗೆ ಅವ್ರನ್ನ ತಗೊಳ್ಳೋದೇ ಇಲ್ಲ ನಿಧಿನ. ನೀವು ಹೆಂಗ್ ತಗೊಂಡು ಸಭೆ ತಗೊಂಡಿದ್ದೀರಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ನಾನು ನೋಡಿ ವೈಯಕ್ತಿಕ ವಿಷಯಕ್ಕೆ ಹೇಳ್ತಿಲ್ಲ, ಕಚೇರಿ ಒಳಗಡೆ ವ್ಯವಸ್ಥೆಗಳು ಏನಾಗ್ತಿದೆ ಅಂತ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಯಾರು ಬೇರೆಯವ್ರಿಗೆ ಬಂದು ಹಾಕಿಲ್ಲ, ಇಲ್ಲಿ ನಮ್ಮವ್ರೆ ಹಾಕಿರೋದು, ನಮ್ಮವ್ರನ್ನ ಸಪೋರ್ಟ್ ಮಾಡ್ಬೇಕು. ನಾನು ಅದೆಲ್ಲ ಹೇಳ್ತಿರೋದು. ಯಾಕೆ ವ್ಯವಸ್ಥೆಗಳ ಸರಿ ಮಾಡ್ಕೊಂಡು ದುಡ್ಡು ಯಾಕೆ ವಸೂಲಿ ಮಾಡ್ಕೊಂಡು ಡೆವಲಪ್ಮೆಂಟ್ ಹಾಕಕ್ಕಾಯ್ತಿಲ್ಲ ನೀವು ಅಂತ ಕೇಳ್ತಿದ್ದೀನಿ ಅಷ್ಟೇ. ರೂಲ್ಸ್ ಇದಕ್ಕೆ ಮಾಡೋ ರೂಲ್ಸ್ ಬೇರೆ, ಸಾರ್ವಜನಿಕರು ಬೇರೆ ತಗೊಂಡಾಗ ಬೇರೆ ರೂಲ್ಸ್ ಅಲ್ವಾ? ಒಂದು ಎರಡನೇದು ನನ್ನ ಕ್ವಶನ್ ಒಂದು. ಎರಡನೇದು ಮತ್ತೆ ಇನ್ನೊಂದು ವಿಷಯ ತಗೊಂಡ್ಬಿಡ್ತೀನಿ. ಕೋಳಿ ಅಂಗಡಿನ ಹ್ಯಾಂಡ್ ಸೀಸ್ ಮಾಡಿದ್ರಿ, ನಾನು ಅದಕ್ಕೆ ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ದುಡ್ಡು ಬರಬೇಕಾಯ್ತು, ಆದಾಯ ಸೀಸ್ ಮಾಡ್ತೀನಿ. ಅಷ್ಟು ದಿನ ಯಾಕೆ ಕೊಟ್ಟಿದ್ದೀರಪ್ಪ ನೀವು? 2 ತಿಂಗಳಾದ್ರೂ ಸೀಸ್ ಮಾಡ್ತೀವಿ. ಅಷ್ಟು ದಿನ ಏನ್ ಬಿಟ್ಟಿರ್ಲಿಲ್ಲ ಸರ್, ನಾವು ತುಂಬಾ ಸಲ ಹೋಗಿ ಕೇಳೋ ಕಟ್ಟಲಿಲ್ಲ, ಅದಕ್ಕೆ ನಾವು ಸೀಸ್ ಮಾಡ್ತೀವಿ. ಯಾವ್ದನ್ನ? ಕೋಳಿ ಅಂಗಡಿನ ಎಷ್ಟು ಏಪ್ರಿಲ್ ಇಂದ ನಾವು ಸೀಸ್ ಮಾಡೋವಾಗ ಅಲ್ಲ, ಏಪ್ರಿಲ್ ಯಾವಾಗ ಸೀಸ್ ಮಾಡಿದ್ರು ಮೇಡಮ್? ಎಷ್ಟು ತಿಂಗಳು ಅಲ್ಲಿವರೆಗೂ ಹೋಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅದನ್ನೇ ಕೇಳ್ತಿರೋದು. ನೋಟಿಸ್ ಆದ್ಮೇಲೆ ಸೀಸ್ ಮಾಡ್ಕೊಳ್ಬೇಕು. ಒಂದು ಆಯ್ತಲ್ವಾ? ತಮ್ಮ ಜವಾಬ್ದಾರಿಯಲ್ಲಿ ನಮ್ಮ ಜವಾಬ್ದಾರಿ ಕೆಲಸ ಮಾಡಿದ್ರೆ ನಿಮಗೆ ಶ್ಲಾಘನೀಯ. ಇದೇ ಕೆಲಸ ನೀವು ಅವರು ಎಷ್ಟು 10,000 15,000 20,000 ರೂಲ್ ಶಫರ್ಡ್ ಅವರು ನಾನು ಕಂದಾಯ ಕೇಳ್ತಿಲ್ಲ, 3-5 ಅಫ್ಟಿಯರ್ ಬಿಲ್ಡಿಂಗ್ ಒಳಗಡೆ ಕಟ್ತಾರಲ್ಲ, ಏನಾದ್ರು ಹೋಗಿ ಸೀಸ್ ಮಾಡ್ಕೊಂಡು ಬಂದಿದ್ದೀರಾ ಅವ್ರ ಸಾಮಾನ್ಯಗಳನ್ನ? ಬಡವ 10,000 12,000 ಕಟ್ಟಿಲ್ಲ, ಸೀಸ್ ಮಾಡ್ಬಿಟ್ರಿ. ಅಧ್ಯಕ್ಷರೇ ಉತ್ತರ ಕೊಡಿ ಇದಕ್ಕೆ. ಒಂದು ಕಟ್ಟಡಕ್ಕೆ ಲೈಸೆನ್ಸ್ ತಗೊಂಡ್ರೆ ಅಷ್ಟು ದೊಡ್ಡ ಬಿಲ್ಡಿಂಗು ಒಳಗಡೆ 5 ಅಫ್ಟಿಯರ್ ನಮ್ಮಲ್ಲಿ ಪ್ರಾವಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಒಳಗಡೆ ಬಿಲ್ಡಿಂಗ್ ನಡೀತಾ ಇದೆ. ಇಲ್ಲಿಗೆ ಎಸ್ಟಿಮೇಟ್ ಬಂದಾಗ ನಾವೇ ರಿಜೆಕ್ಟ್ ಮಾಡ್ತಿದ್ವಿ. ಅದನ್ನ ಅಪ್ರೂವ್ ಕೊಟ್ಟಿದ್ದೀರೋ ಮುಟ್ಟಿದ್ರು ಏನು ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಆದಾಯ ಬರ್ತದೆ. ಪುರಸಭೆ ಅಧಿಕಾರಿ ಏನಿದ್ದಾರೆ ಮುಖ್ಯಾಧಿಕಾರಿಗಳು, ಅವ್ರೊಬ್ಬ ಮ್ಯಾಜಿಸ್ಟ್ರೇಟ್ ಇದ್ದಂಗೆ ಇಲ್ಲಿಗೆ ಟೌನ್ಗೆ ಸೀಸ್ ಮಾಡ್ತಾ ಬರೋ ಅಧಿಕಾರ ಅವ್ರಿಗೂ ಆರ್ವೋಗೂ ಬೈಯೋದೆಲ್ಲ ಐತೆ. ನೀವು 3-5 ಅಫ್ಟಿಯರ್ ಬಿಲ್ಡಿಂಗು ದೈವ ಕಟ್ತಾರೆ ಅಂತಂದ್ರೆ ನೀವು ಅಟ್ಲೀಸ್ಟ್ ಹೋಗಿ ಆ ಮೆಟೀರಿಯಲ್ ಸೀಸ್ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ ಅಂತಂದ್ರೆ ಇನ್ನು ಹೆಂಗೆ ನಮ್ಮಲ್ಲಿ ಆದಾಯ ಬಂದಿದೆ? ಯಾರೊಬ್ಬ ಬಡಪ ಇದು ಸೀಸ್ ಮಾಡ್ಕೊಂಡ್ರೆ ಆದಾಯ ಬೇಕು. ಸೇಮ್ ತರ ಅಲ್ಲಿ ಮಾಡಿ ಟ್ಯಾಕ್ಸ್ ಎಷ್ಟು ಬರಬೇಕು? ಇವತ್ತು ಆ ಬಿಲ್ಡಿಂಗ್ ಓಪನ್ ಐತೆ ಅಲ್ವಾ? 1 ಕೋಟಿ ಚಿಲ್ಲರೆ ಟ್ಯಾಕ್ಸ್ ಬರಬೇಕು. ಮೂರ್ತಿ 1,30,30,00,000 ಮಾತಾಡಕ್ ಬಂದಿದ್ದೀವಿ. ಆಮೇಲೆ ಮಾತಾಡಿ, ನಾನು ಮಾತಾಡಿ. ಈಗ ಮುಖ್ಯಾಧಿಕಾರಿಗಳ ಅಧ್ಯಕ್ಷರೇ, ಈಗ ನಮ್ಮ ಮಾತಾಡಿ ಅಧ್ಯಕ್ಷರೇ, ನಮ್ಮ ಮಾತನಾಗ ನೀವು ಎಗ್ನೋರ್ ಮಾಡ್ತೀವಿ, ಅದು ಮುಂದಕ್ಕೆ ಹೋಗ್ತೀವಿ. ನಮ್ಮ ಮಾತಾಡಿ ಇಷ್ಟೆಲ್ಲ ಇದ್ದೋಗಿಂದ ಹೋಗ್ತೀವಿ. ನಮ್ಮ ಮಾತ್ರ ಸಬ್ಜೆಕ್ಟ್ ಬೇರೆ ಮಾತಾಡ್ತೀರ ನೀವು. ಅದು ಕಂದಾಯ ವಿಚಾರ ಹೇಳ್ತಾರ. ನಾನು ಕಂದಾಯ ಬರ್ತಾರ ವಿಚಾರ, ಕೋಳಿ ವಿಚಾರ ಬರ್ತಾರ ಅಧ್ಯಕ್ಷರ. ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಬಂದಿರ ಈಗ ಫುಟ್ಬಾಲ್ ಸಂತೆ ವಿಚಾರ ತಾನು ಮಾತಾಡ್ತಾ ಇರೋದು. ಬಂದಾಗ ವಿಚಾರ ಅದನ್ನ ಮಾತಾಡ್ಬೇಕು. ಅಧ್ಯಕ್ಷರೇ ದಯಮಾಡಿ ಗಣನೆ ತಗೊಳ್ಳಿ. ನಾನು ಹೇಳ್ತಾ ಇರೋದು ಮುಖ್ಯಾಧಿಕಾರಿ ವೆಂಕಟೇಶ್ ಹೇಳ್ದಂಗೆ 1 ತಿಂಗಳು 2 ತಿಂಗಳು ಟ್ಯಾಕ್ಸ್ ಕಟ್ಟಿಲ್ಲ ಆ ಕಂದಾಯ ಅಧಿಕಾರಿ ಒತ್ತು ಮಾಡಕ್ಕೆ ಅಧಿಕಾರ ಅದ. ವರ್ಷಗಟ್ಟಲೆ ಬಿಟ್ಬಿಟ್ರು. ಯಾರು ತಪ್ಪೋದು? ನಮ್ಮ ಅಧಿಕಾರಿಗಳು ತಪ್ಪು. ಇವತ್ತು 1 ಕೋಟಿ ಚಿಲ್ಲರೆ ದುಡ್ಡು ಕಟ್ಟಬೇಕಲ್ಲ ಟ್ರೂ ಸಪೋರ್ಟ್ನ. ನೀವು ಅಧ್ಯಕ್ಷರು 6 ತಿಂಗಳಾಯ್ತಲ್ಲ, ಉಪಾಧ್ಯಕ್ಷ 6 ತಿಂಗಳಾಯ್ತಲ್ಲ, ತಾಯಿ ಸಮಿತಿ 4 ತಿಂಗಳಾಯ್ತಲ್ಲ, ಯಾಕೆ ಕ್ರಮ ತಗೊಂಡಿಲ್ಲ? ಮೇವ್ ಹೋಗಿ 6 ತಿಂಗಳೆಲ್ಲ ಕಂಡ್ರೆ ಹಿಂದೆ ಮಾಡ್ಕೊಬೇಕು ಮಾಡಿರೋದು ಅಲ್ಲಪ್ಪ ಹಂಗಾರೆ 6 ತಿಂಗಳು
ವಿಚಾರ ಇಂದ ಕೇಳುವಾಗ ಇಂದ ಏನು ಅನ್ಯಾಯ ಮಾಡಿ ಬಿಟ್ಬಿಡಿ, ಇಂದ ಏನು ಅನ್ಯಾಯ ಮಾಡಿ ಬಿಟ್ಬಿಡಿ. ಅಧ್ಯಕ್ಷರು 6 ತಿಂಗಳು ಮಾತ್ರ ವಿಚಾರ ಮಾತಾಡ್ಬೇಕು, ಇಂದ ಮಾತಾಡಂಗಿಲ್ಲ ಅಂದ್ರೆ 15,000 ರೂಪಾಯಿ ದುಡ್ಡು ಕಟ್ಬೇಕಾಗಿ ಪಾಪ ಜೀವನ ಡೈಲಿ ಜೀವನ ಮಾಡೋದನ್ನ ಹಾಳ್ಕೊಂಡ್ರೆ ಹೋಗ್ಬಿಟ್ಟು ಕೋಟಿ ಗಟ್ಟಲೆ ವಸ್ತು ಮಾಡ್ರಿ ಅದ್ ಮಾಡ್ರಿ, ಕೋಟಿ ಗಟ್ಟಲೆ ವಸ್ತು ಮಾಡಿ 1,40,00,000 ದುಡ್ಡು ಕಟ್ಬೇಕು, ಅವನೇನು ಮಾಡಲಿಲ್ಲ. ಅಧ್ಯಕ್ಷರು ಉಪಾಧ್ಯಕ್ಷರು ಒಂದಕ್ಕೆ 60 ವರ್ಷ ಒಂದಿಲ್ಲ. ಸೀನಿಯಾರಿಟಿ ಪ್ರಕಾರ ಬಿಲ್ ಕೊಡ್ತೀರೋ ಅಥವಾ ಇಂಪ್ಲೇಸ್ ಮೇಲೆ ಬಿಲ್ ಕೊಡ್ತೀರೋ ಅಥವಾ ಯಾವ ರೀತಿಯಲ್ಲಿ ನೀವು ಬಿಲ್ ಪಾಸ್ ಮಾಡ್ತೀರಿ ಮಾಹಿತಿ ಕೊಡ್ಬೇಕು. ನಾನು ಹೇಳ್ತಿರೋದು ಮಾಡಿ ಎಲ್ಲ ಸೈನ್ ಮಾಡಿ ಅವ್ರಿಗೆ ಕಳಿಸಿದ್ರೆ ಅವರು ವೆರಿಫಿಕೇಶನ್ ಮಾಡಿ ಬಿಲ್ ಪಾಸ್ ಮಾಡ್ತಾರೆ. ಇವರು ಇದನ್ನೇ ಮಾಡಿದ್ರೆ ಈಗ ನಾನೇ ಮಾಹಿತಿನೇ ಕೊಟ್ಟಲ್ಲ. 1 ವರ್ಷದಲ್ಲಿ ಲೀಕೇಜ್ ಮಾಡಿರೋದು ಒಂದು ಅಂಗಡಿಯಿಂದ ಸಾಮಾನು ತರಿಸಿ ನಮ್ಮ ವಾಟರ್ ಟ್ಯಾಂಕ್ಗಳಲ್ಲಿ ಲೀಕೇಜ್ ಅಟೆಂಡ್ ಮಾಡಿ ನಮ್ಮ ಪುರಸಭೆಗೆ ದುಡ್ಡನ್ನ ಆದಾಯ ಉಳಿಸ್ಕೊಟ್ಟಿರೋದ್ರಿಂದ ಅದನ್ನ ಯಾಕೆ ನೀವು ಬಿಲ್ ಮಾಡಿಲ್ಲ? ಒಂದು, ನನಗೆ ಅದು ಬಿಲ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಇವತ್ತು ನೀವೇನು ಲೀಕೇಜ್ ಬಿಲ್ ಮಾಡಿದ್ರೆ, ಎರಡನೇದು ತನಿಖೆಗೆ ಆದೇಶ ಮಾಡಷ್ಟೇ. ಯಾವುದು ಗೊತ್ತಿದೆ SRA ಪ್ರಕಾರ ಬಿಲ್ ಮಾಡಬೇಡ. ನೀವು ಅದನ್ನ ರೆಸರ್ವೇಶನ್ ಮಾಡಿ ಎರಡನ್ನ ನಮ್ದು 1 ವರ್ಷದಲ್ಲಿ ಎಷ್ಟಾಯ್ತು? 1 ಲಕ್ಷದಲ್ಲಿ ಫ್ರಾಡ್ ಆಗಿದೆಯಾ? ಯಾಕೆ ಎಷ್ಟು ದಿನ ಪೆಂಡಿಂಗ್ ಇಟ್ಟಿದ್ದೀರ ಅಂತ ದುಡ್ಡಿಲ್ವ ನಮ್ಮಲ್ಲಿ? ನಾವು ಕೇಳಿಸ್ಕೋಬೇಕಾದ್ರೆ ನಾವು ಕೆಲಸ ಮಾಡಿಸಿದ್ಮೇಲೆ ಪೆಂಡಿಂಗ್ ಹೆಂಗ್ ಇಟ್ಟಿದ್ದೀರಿ? ಒಂದು, ಅದನ್ನ ಬಿಲ್ ಪಾಸ್ ಮಾಡಿದೆ, ಇವತ್ತು ಬಿಲ್ ಪಾಸ್ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಉದ್ದೇಶ ಏನು? ಒಂದು ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಬಿಲ್ ಮಾಡಿಸಿ ಕೊಟ್ಟಿರುವಂತದ್ದು ಅವ್ರ ಕೈಯಲ್ಲಿ ಹೋಗಿಲ್ಲ. ಯಾರ ಕೈಗೆ ಮುಖ್ಯಾಧಿಕಾರಿಗಳ ಕೈಗೆ ಇಂಜಿನಿಯರ್ ಗೊತ್ತಿಲ್ಲ. 2 ವರ್ಷ ಆಗಿದೆ. 2 ವರ್ಷದಲ್ಲಿ ನಾನು ಪುರಸಭೆಗೆ ದುಡ್ಡು ಉಳಿಸೋ ಒಂದು ಯೋಚನೆ ಇಟ್ಕೊಂಡು ನಮ್ಮ ಏನು ವಾಟರ್ ಮ್ಯಾನ್ಗಳಿದ್ದಾರೆ ಅವ್ರನ್ನೇ ಕರೆದು, ನೋಡ್ರಪ್ಪ ಬೇರೆಯವ್ರಿಗೆ ಒಂದು ಶುದ್ಧ ಪೈಪ್ ಹಾಕಿ 10,000 ರೂಪಾಯಿ ಬಿಲ್ ಬರ್ಕೊಬೇಕಾರೆ ಬೇಡ, ನೀವು ಪೈಪ್ ಮಾಡಿ ಕೆಲಸನ ನೇಮಿ ಅಂಗಡಿಗೆ ಇವ್ರಲ್ಲಿ ಫೋನ್ ಮಾಡಿ ಹೇಳಿಸಿ ಅವ್ರಿಗೆ ಏನು ಐಟಮ್ ಬೇಕು ಕೊಡಿಸಿ, ಆ ಹುಡುಗರಿಗೂ ಅವ್ರಿಗೇನು ಕೂಲಿ ಕೊಡಬೇಕು ಕೂಲಿ ಕೊಟ್ಟು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಿರೋ ಅಂತದ್ದು 1 ವರ್ಷದ ಅವಧಿಯಲ್ಲಿ 70,000 ಅಷ್ಟೇ ಲೀಕೇಜ್ ಖರ್ಚು ಮಾಡಿರೋದು. ಆ ದುಡ್ಡನ್ನ ಬಿಲ್ ಮಾಡದೆ ತಡೆ ಇಟ್ಕೊಂಡು ಇವತ್ತು ಲಕ್ಷಾಂತರ ರೂಪಾಯಿನ ಬಿಲ್ ಮಾಡ್ತಿದ್ರಲ್ಲ, ಅದನ್ನ ಯಾಕೆ ತಡೆ ಇಟ್ಟಿದ್ರಿ? ಯಾಕೆ ಬಿಲ್ ಮಾಡಿಲ್ಲ? ಅದಕ್ಕೆ ಅಷ್ಟೇ ಎಕ್ಸ್ಪ್ಲನೇಷನ್ ಕೇಳ್ತಿಲ್ಲ. ಅದೊಂದು. ಎರಡನೇದು, ನಲ್ಲಿ ಕಂದಾಯ ಮತ್ತೆ ಕಂದಾಯನ ಯಾವುದೇ ಅಧಿಕಾರಿಗಳು ಹೋಗಿ ಟೀಮ್ ಮಾಡ್ಕೊಂಡು ವಸೂಲಾತಿ ಮಾಡ್ತಿಲ್ಲ. 7 ದಿನ ಮಾಡ್ತಾರೆ, 3 ದಿನ ಪತ್ತೆ ಇರಲ್ಲ. ಯಾಕೆ ವಸೂಲಿ ಮಾಡ್ತಿಲ್ಲ? ನಲ್ಲಿ ಕಂದಾಯಗಳು ಉಳಿಸ್ಕೊಂಡು ಹೋದ್ರೆ ಎಲ್ಲಿ ಕಟ್ತಾರೆ ಜನ? ಆ ಶೆಡ್ ಇನಾಗ್ರೇಷನ್ ಆಗಲಿಲ್ಲ. ಆ ಕೃಷಿ ಇಲಾಖೆದು ವಾಪಸ್ ತಗೊಳ್ಳಿ. ಉಪ್ಪಿನಕಾಯಿ ಹಾಕೊಳ್ಳಿ, ಲೆಟ್ರ್ ಬರ್ದು ಒಂದು 5 ದಿನ ಮುಗಿತಾ ಬತ್ತು. ಬರೀ ಲೆಟ್ರ್ ಬರೀ ಏನು ಪ್ರಯತ್ನ? ಏನು ಕೆಲಸ ಆಗಲ್ಲ. ನಮ್ಮ ನಾಗರಾಜಣ್ಣ ನನ್ನ ಹೆಸರು ಹೇಳ್ಕೊಳ್ತೀರಾ? ನನ್ನ ಹೆಸರು ಹೇಳ್ತೀರಾ? ನಾನು ಯಾಕೆ ಬರೋಣ? ಬಂದಾಗ ಹೇಳಿ. ಕೃಷಿ ಇಲಾಖೆ ನಮ್ಮ ಪುರಸಭೆ ಆಸ್ತಿ ಉಳಿಸ್ಕೊಳ್ಳಿ ಅಂತಂದ್ರೆ ಬರೀ ಅಧ್ಯಕ್ಷರ